ಕುಮಟಾ ತಾಲೂಕಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಶನಿವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಹೆರವಟ್ಟ ಹರಿಟ ಬಂಕಿಕೊಡ್ಲ ಬಾಸುಳ್ಳಿ ಅಗನಾಶ್ನಿ ಅಬ್ಬಳ್ಳಿಯಲ್ಲಿ ಮನೆಗಳ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ವಿದ್ಯುತ್ ಸಮಸ್ಯೆಯಿಂದ ಭಾನುವಾರ ದಿನವಿಡೀ ಪರದಾಡುವಂತಾಯಿತು. ಕುಮಟಾ ತಾಲೂಕಿನಲ್ಲಿ ಶನಿವಾರ 29.7 ಮಿಲಿಮೀಟರ್ ಮಳೆಯಾಗಿದೆ. ಆಗಾಗ ಬೀಸುವ ಗಾಳಿ ಮಳೆಯ ಪರಿಣಾಮ ಜನರು ಹೈರಾಣಾಗಿದ್ದಾರೆ. ಬಿಸಿಲು ಮಳೆಯಿಂದ ಜನರಿಗೆ ಮಾತ್ರವಲ್ಲದೆ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗುವಂತಾಗಿದೆ. ಭಾರೀ ಗಾಳಿ ಮಳೆಯಿಂದ ಹರಿಟ ಗ್ರಾಮದ ನಿವಾಸಿ ಗಜಾನನ್ ಕರುಣಾಕರ್ ಆಚಾರ್ಯ ಅವರ ವಾಸ್ತವ್ಯದ ಮನೆಯ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದು ಸುಮಾರು 1,75,000 ರೂಪಾಯಿ ಹಾನಿ ಉಂಟಾಗಿದೆ. ಮರ ಬಿದ್ದ ರಭಸಕ್ಕೆ ಮನೆಯ ಹೆಂಚು, ಕಟ್ಟಿಗೆ ಸಾಮಗ್ರಿಗಳು, ಪೀಠೋಪಕರಣಗಳು ಸೇರಿದಂತೆ ಅಗತ್ಯ ಸಾಮಗ್ರಿಗಳಿಗೆ ಹಾನಿಯಾಗಿವೆ. ಮನೆ ಪೂರ್ತಿ ಹಾನಿಯಾಗಿದ್ದರಿಂದ ಮನೆಯ ಕುಟುಂಬಸ್ಥರ ಸದಸ್ಯರು ಆತಂಕದ ಸ್ಥಿತಿಯಲ್ಲಿದ್ದಾರೆ. ಬಗ್ಗೋಳದ ತಾರಾ ಪುರುಷೋತ್ತಮ್ ನಾಯ್ಕ ಅವರ ವಾಸ್ತವ್ಯದ ಮನೆಯ ಮೇಲೆ ಬರಣಿ ಮರ ಬಿದ್ದು 90,000 ರೂಪಾಯಿ ಹಾನಿಯಾಗಿದೆ. ಹೊಸ ಹೆರವಟ್ಟ ಗ್ರಾಮದ ನಿವಾಸಿ ಗಣಪಿ ಮಂಜುನಾಥ್ ಗೌಡ ಅವರ ವಾಸ್ತವ್ಯದ ಮನೆ ಮೇಲೂ ಮರ ಬಿದ್ದು ಮೇಲ್ಚಾವಣಿಗೆ ಹಾನಿಯಾಗಿದೆ. ಮೇಲ್ಚಾವಣಿಗೆ ಅಳವಡಿಸಿದ ರೀಪು ಪಕಾಸು ಮುರಿದು 10,000 ರೂಪಾಯಿ ಹಾನಿಯಾಗಿರುವ ಬಗ್ಗೆ ಕಂದಾಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಕುಮಟಾ ತಾಲೂಕಿನಲ್ಲಿ ಮಳೆಯ ಭರ ಭಾನುವಾರ ಕೂಡ ಮುಂದುವರೆದಿದ್ದು ಮಳೆಗಾಳಿಗೆ ಸುಮಾರು 7 ಮನೆಗಳಿಗೆ ತೀವ್ರ ಹಾನಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ತಾಲೂಕಿನಲ್ಲಿ ಭಾನುವಾರ 74.1 ಮಿಲಿಮೀಟರ್ಗೂ ಅಧಿಕ ಮಳೆ ಸುರಿದಿದ್ದು ವಿವಿಧೆಡೆಗಳಲ್ಲಿ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ತಾಲೂಕಿನ ಬಂಗಿಕೋಡ್ಲ ನಿವಾಸಿ ಸೀತಾ ವೆಂಕಪ್ಪ ಗೌಡ ಅವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಮುರಿದು ಬಿದ್ದು 10,000 ರೂಪಾಯಿ ಹಾನಿಯಾಗಿದೆ. ಬಾಸೊಳ್ಳಿಯ ಮಂಜುಳಾ ದಾಮೋದರ್ ನಾಯ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಸಾಗ್ವಾನಿ ಮರ ಬಿದ್ದು 50,000 ರೂಪಾಯಿ ಹಾನಿಯಾಗಿದೆ. ಅಗನಾಶ್ನಿ ಗ್ರಾಮದ ಕರಿಕಲ್ಲು ಲವ ಶುಕ್ರು ಹರಿಕಾಂತ್ ಅವರ ಮನೆ ಮೇಲೆ ಗಿರು ಮರ ಬಿದ್ದು 30,000 ರೂಪಾಯಿ ಹಾನಿಯಾಗಿದೆ. ಕಾಗಲ್ ಗ್ರಾಮದ ಧನ್ಪಾಲ್ ಶಿವಯ್ಯ ನಾಯ್ಕ ಅವರ ಬಚ್ಚಲ ಮನೆಯ ಮೇಲೆ ಅಡಿಕೆ ಮರ ಬಿದ್ದು 10,000 ರೂಪಾಯಿ ಹಾನಿಯಾಗಿದೆ. ಇನ್ನು ಅಬ್ಬಳ್ಳಿಯ ಸುನಂದಾ ರವಿ ನಾಯ್ಕ ಅವರ ಮನೆಯ ಹಂಚುಗಳು ಮತ್ತು ತಗಡನ ಶೀಟುಗಳು ತೀವ್ರ ಗಾಳಿಗೆ ಹಾರು ಹೋಗಿದ್ದು ಸುಮಾರು 25,000 ರೂಪಾಯಿ ಹಾನಿಯಾಗಿದೆ. ಹೆಗಡೆಯ ಚಿಟ್ಟಿಕಂಬಿಯ ದಾಮೋದರ್ ನಾರಾಯಣ್ ನಾಯ್ಕ ಅವರ ವಾಸ್ತವ್ಯದ ಮನೆ ಮೇಲೆ ಹಲಸಿನ ಮರ ಬಿದ್ದು ಪರಿಣಾಮ 28,000 ರೂಪಾಯಿ ಹಾನಿಯಾಗಿದೆ. ಗುನ್ಗನ್ಕೊಪ್ಪದ ನಾರಾಯಣ್ ಸಾರಿಂಗ ಮುಕ್ರಿ ಅವರ ಮನೆಯ ಮೇಲೆ ಸಾಗುವಾನಿ ಮರ ಬಿದ್ದು 30,000 ರೂಪಾಯಿ ಹಾನಿಯಾಗಿದೆ. ಇನ್ನು ಶನಿವಾರ ಹಾಗೂ ಭಾನುವಾರ ಆಗಾಗ ಬೀಸಿದ ಗಾಳಿಗೆ ವಿವಿಧ ಭಾಗಗಳಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತವಾಗಿ ಜನರು ಕತ್ತಲಲ್ಲೇ ಕಾಲ ಕಳೆಯುವಂತಾಯಿತು. ಕೆಲವೆಡೆ ವಿದ್ಯುತ್ ಕಂಬ ನೆಲಕ್ಕುರಳಿದ್ದು ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತವಾಯಿತು. ಇದರಿಂದ ಜನರು ತೀವ್ರ ಸಮಸ್ಯೆ ಎದುರಿಸುವಂತಾಯಿತು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.